ಸೇತುವೆ ಮೇಲಿಂದ ಪತ್ನಿಯನ್ನೇ ಕೆಳಗಡೆ ತಳ್ಳಿ ಕೊಲೆಗೆ ಯತ್ನಿಸಿರೋ ಘಟನೆ ನಡೆದಿದೆ. ಸೇತುವೆ ಮೇಲಿಂದ ದೂಡಿ ಪತ್ನಿ ಕೊಲೆಗೆ ಗಂಡನೇ ಯತ್ನಿಸಿದ್ದಾನೆ. ತುಂಗಭದ್ರಾ ನದಿಯ ಸೇತುವೆ ಮೇಲಿಂದ ಪತ್ನಿಯನ್ನ ತಳ್ಳಿದಾನೆ. ನದಿಗೆ ತಳ್ಳಿದ್ರೂ ಅದೃಷ್ಟವಶಾತ್ ಪತ್ನಿ ಅರುಣಾ ಕುಮಾರಿ ಬದುಕಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರದ ನಂದಿಗುಂಡಿಯ ಬಳಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಉಕ್ಕಡಗಾತ್ರಿಗೆ ಅಂತ ಕರೆದುಕೊಂಡು ಹೋಗೋದಾಗಿ ಹೇಳಿದ್ದ. ರಾತ್ರಿ ರಟ್ಟಿಹಳ್ಳಿಯಿಂದ ಪತಿ ಪತ್ನಿ ಇಬ್ರು ಕೂಡ ಹೊರಟಿದ್ರು. ಆಗ ರಾತ್ರಿ ಇಡೀ ನದಿ ದಡದಲ್ಲೇ ಕಾಲ ಕಳೆದಿದ್ದಾರೆ ಪತ್ನಿ. ಯಾಕಂದ್ರೆ ಸೇತುವೆಯಿಂದ ಕೆಳಗಡೆ ತಳ್ಳಿದಾನೆ ಆತ. ನಂದಿಗುಡಿಯ ಬಳಿ ಸೇತುವೆ ಮೇಲಿಂದ ತಳ್ಳಿ ಆಕೆಯನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದಾನೆ. ರಾತ್ರಿ ಇಡೀ ನದಿ ಬಂಡೆಯ ಮೇಲೆ ಪತ್ನಿ ಕುಳಿತಿದ್ದಾಳೆ ಅರುಣಾ ಕುಮಾರಿ. ಮಹಿಳೆಯ ಆಕ್ರಂದನವನ್ನ ಕೇಳಿಸಿಕೊಂಡು ಬೆಳಿಗ್ಗೆ ಫತ್ತೇಪುರ ಗ್ರಾಮಸ್ಥರು ಆಕೆಯ ರಕ್ಷಣೆ ಮಾಡಿದ್ದಾರೆ. 6 ತಿಂಗಳ ಗರ್ಭಿಣಿಯನ್ನ ಕೊಲೆ ಮಾಡಿ ಬೇರೆ ಮದುವೆ ಆಗೋದಕ್ಕೆ ಈತ ಯತ್ನಿಸಿದ್ದ. ಅಸ್ವಸ್ಥ ಮಹಿಳೆಗೆ ಈಗ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಆರೋಪಿ ಪತಿ ರೂಪೇಶ್ ಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 1 ವರ್ಷಗಳ ಹಿಂದೆ ಅರುಣಾ ರೂಪೇಶ್ ಇಬ್ರು ಕೂಡ ಮದುವೆ ಆಗಿದ್ರು, ಲವ್ ಮ್ಯಾರೇಜ್ ಆಗಿದ್ರು. ಅಂದ್ರೆ ಈ ಮೊದಲೇ ಅರುಣಾ ಕುಮಾರಿಗೆ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಆದ್ರೂ ಅರುಣಾಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರೂಪೇಶ್ ಮದುವೆ ಆಗಿದ್ದ. ಆದ್ರೆ ಈಗ ಮದುವೆ ಆಗಿ 1 ವರ್ಷ ಆದ್ಮೇಲೆ ಆಕೆ 6 ತಿಂಗಳಿನ ಗರ್ಭಿಣಿ ಬೇರೆ. ಆಕೆಯನ್ನ ಉಕ್ಕಡಗಾತ್ರಿಗೆ ಅಂತ ಕರೆದುಕೊಂಡು ಹೋಗ್ತೀನಿ ಅಂತ ಹೋಗಿ ತುಂಗಭದ್ರಾ ಸೇತುವೆ ಮೇಲಿಂದ ತಳ್ಳಿ ಕೊಲೆಗೆ ಯತ್ನಿಸಿದ್ದಾನೆ. ಈ ಬಗ್ಗೆ ಮಾತನಾಡೋದಕ್ಕೆ ಅರುಣಾ ಕುಮಾರಿಯ ಅಣ್ಣ ಹನುಮಂತ್ ಅನ್ನೋರು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಹನುಮಂತ್ ಅವರೇ. ಹನುಮಂತ್ ಅವರೇ, ಈಗ ನಿಮ್ಮ ತಂಗಿಯನ್ನ ಕೊಲೆ ಮಾಡೋದಕ್ಕೆ ರೂಪೇಶ್ ಇಲ್ಲಿ ಯತ್ನಿಸಿದ್ದಾದ್ರು ಯಾಕೆ? ಯಾಕೆಂದ್ರೆ ಅವಳೇ ಬೇಕು ಅಂತ ಹೇಳಿ ಎಂಗೇಜ್ಮೆಂಟ್ ಬೇರೆಯವ್ರ ಜೊತೆ ಆಗಿದ್ರು ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಆಗಿರ್ತಾರೆ. ಈಗ ಯಾಕೆ ಕೊಲೆಗೆ ಯತ್ನ ಅಂತ? ಮೇಡಮ್, ಅವನಿಗೆ ಅರುಣಕುಮಾರಿ ಮದ್ವೆ ಆಗ್ಬೇಕಂತ ಇಷ್ಟ ಇತ್ತು ಅಂದ್ರೆ ಪೊಲೀಸ್ ಕೇಸ್ ಇಂದ ಅವನು ಬಚಾವಾಗಕ್ ಮಾತ್ರ ಮದ್ವೆ ಆಗ್ಬೇಕಂತ ಇತ್ತು. ಓಕೆ. ಅವನಿಗೆ ಬೇರೆ ಕಡೆ ಅವನಿಗೆ ಕನ್ಯೆ ಕೊಡಕ್ ಬಂದಿದ್ದಾರೆ ಮೇಡಮ್. ಅವನೀಗ ಬೇರೆ ಕಡೆ ಮದುವೆ ಆಗ್ಬೇಕು. ಮತ್ತೆ ಅವ್ರ ಅಣ್ಣಂದು ಮದುವೆ ಆಗಿಲ್ಲ, ಅವರ ಸಿಸ್ಟರ್ ಒಬ್ರು ಇದಾರೆ, ಅವ್ರದ್ದು ಮದುವೆ ಆಗ್ಬೇಕು. ಓಕೆ. ಈ 3 ಜನ ಮದುವೆ ಆಗೋದಕ್ಕೆ ಈ ಅರುಣ್ ಕುಮಾರಿ ಅಡ್ಡಗಾಲಾಗ್ತಿದ್ದಾಳೆ ಅಂತ ಅವರ ಮನಸ್ಸಲ್ಲಿ. ಓಕೆ ಓಕೆ. ಮನೆಯಲ್ಲಿ ಅವ್ರ ತಂದೆ ತಾಯಿ ಒಪ್ಪಿಲ್ಲ ಮೇಡಮ್. ಅರುಣ್ ಕುಮಾರಿ ಮನೆಗ್ ಬಿಟ್ಕೊಳಕ್ ಆಗ್ಲಿ ಅರುಣ್ ಕುಮಾರಿನ ಸೊಸೆಯಾಗಿ ಸ್ವೀಕರಿಸಕ್ಕೆ ಅವ್ರಿಗೆ ಒಪ್ಪಿಗೆ ಇಲ್ಲ. ಅದಕ್ಕೆ ಅರುಣ್ ಕುಮಾರಿನ ಸಾಯಿಸ್ಬಿಟ್ರೆ ಅವ್ರಿಗೆ 3 ಜನ ಲೈನ್ ಕ್ಲಿಯರ್ ಆಗುತ್ತೆ. ಈಗ ಹನುಮಂತ್ ಅವರೇ, ಅರುಣಾ ಕುಮಾರಿ ಅವರ ಆರೋಗ್ಯ ಹೇಗಿದೆ? ಆರಾಮಾಗಿದ್ದಾರಾ? ಅರುಣ್ ಕುಮಾರಿ ಮೇಡಮ್ ನಿನ್ನೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಗ್ಲೂಕೋಸ್ ಅದು ತಗೊಂಡಿದ್ದಾರೆ, ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ, ಮಾತಾಡ್ತಾರೆ. ಅವರು ರಟ್ಟೇಲಿ ಸಾರ್ವಜನಿಕ ಆಸ್ಪತ್ರೆಯಿಂದ ಈಗ ರಟ್ಟೇಲಿ ಪೊಲೀಸ್ ಸ್ಟೇಷನ್ ಸೈಬರ್ ಬರೇಳಿ ಅಂತ ಹೋಗ್ತಾ ಇದಾರೆ. ನಿಮ್ ಜೊತೆಲೆ ಇದಾರ ಅವರು? ಆ ಜೊತೆಲೆಲ್ಲ ಮೇಡಮ್ ಅವ್ರ ಆಟೋದಲ್ಲಿ ಬರ್ತಾ ಇದಾರೆ. ಆದ್ರೆ ಅವರು ಜಾಸ್ತಿ ಮಾತಾಡೋವಷ್ಟು ಇದಿಲ್ಲ, ಯಾಕಂದ್ರೆ ಫುಲ್ ಇದಾಗ್ಬಿಟ್ಟಿದ್ದಾರೆ ಮೇಡಮ್. ಈಗ 1 ವರ್ಷ ಮದ್ವೆ ಆಗಿ ಕಳೆದಿದೆ. 1 ವರ್ಷದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರ ರೂಪೇಶ್ ಅವ್ರನ್ನ ಹೇಗೆ? ಇಲ್ಲ ಮೇಡಮ್, ರೂಪೇಶ್ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲ ಅರುಣ್ ಕುಮಾರಿನ. ಮತ್ತೆ ಅರುಣ್ ಕುಮಾರ್ ಅವ್ರ ಮನೆಗೂ ರೂಪೇಶ್ ಬಂದಿಲ್ಲ. ಹೊರಗಡೆ ಫೋನ್ ಕಾಂಟ್ಯಾಕ್ಟ್. ಮತ್ತೆ ಅರುಣ್ ಕುಮಾರಿ ಏನಿದ್ದಾಳಲ್ಲ ಅವಳು ಡ್ಯೂಟಿಲಿ ಇರ್ಲಿ ಮೇಡಮ್. ಅವಳು ನರ್ಸ್ ಟ್ರೈನಿಂಗ್ ಆಯ್ತಲ್ಲ, ಅಲ್ಲಿ ಚಾಗತ್ಕಟ್ಟೆಯಲ್ಲಿ ಅವಳು ಡ್ಯೂಟಿ ಮಾಡ್ತಿದ್ಲು ಮೇಡಮ್, ಏನಾಗಿ. ಅಲ್ಲಿಗೆ ಹೋಗ್ತಾ ಬರ್ತಾ ಇದ್ದ ರೂಪೇಶ್ ಕೂಡ. ಅಲ್ಲಿ ಅವಳನ್ನ ಪುಸ್ಲಾಯಿಸಿ ಆಸೆ ತೋರಿಸಿ ನಂಬಿಕೆ ತೋರಿಸಿ ಅವಳನ್ನ ಕರ್ಕೊಂಡು ಬಂದಿರೋದು ಮೇಡಮ್. ಓಕೆ, ಥ್ಯಾಂಕ್ ಯು ಹನುಮಂತ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದಕ್ಕೆ.